Audio Jungle. Audio Jungle. ಹಸಿದವರಿಗೆ ನೀಡಿದ ಅನ್ನ, ಬಯಸಿದವರಿಗೆ ನೀಡಿದ ದಾನ, ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವಿನಿಯಾಗಿರುತ್ತವೆ. ಅಪ್ಪು ಆಸರೆ, ನಿರಾಶ್ರಿತರಿಗಾಗಿ ಅನ್ನದಾಸೋಹ, ಸೇವೆ ನಮ್ಮದು, ಸಹಾಯ ನಿಮ್ಮದು. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟ್ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುವಿಗೆ ಸ್ವಾಗತ. ನಾನು ಹೊನ್ನಸ್ವಾಮಿ. ಆತ್ಮೀಯ ಸ್ನೇಹಿತರೆ, MP ಆದಾಗ ತುಕಾರಾಮ್ ಸರ್ ಅವರು ಹಿಂದುಗಡೆ ಬರ್ತಾ ಇದ್ರು. ಆಮೇಲೆ ಅವರು ಭಾಳಷ್ಟು ಅನ್ನಪೂರ್ಣ ಅವರು ಒಂದು ಮನೆ ತೊಟ್ಲ ಕಾರ್ಯಕ್ರಮ ಇರಲಿ ಅಥವಾ ಯಾರೋ ಒಂದು ಮರಣ ಹೊಂದಿರಲಿ, ಪ್ರತಿಯೊಬ್ಬರು ಬಡ ಮನೆ ಬಾಗಿಲಿಗೆ ಹೋಗಿ ಸಮಸ್ಯೆನ ಆಲಿಸ್ಕೊಂಡು ಬರ್ತಕ್ಕಂಥ ಒಬ್ಬ ಸಾಮಾನ್ಯ ಮಹಿಳೆಯಾಗಿ ಕೆಲಸ ಮಾಡ್ತಾಯಿದ್ರು. ಇವತ್ತು ಭಾಳಷ್ಟು ಜನಕ್ಕೆ ಕುತೂಹಲ, ಏನ್ರಿ ಇವತ್ತು ಅನ್ನಪೂರ್ಣ ಅವರು MLA ಆಗ್ಬಿಟ್ರು, ಶಾಸಕ ಆಗ್ಬಿಟ್ರು, ಅವ್ರ ಗೆಟಪ್ ಆಗಿರುತ್ತೆ, ಏನೆಲ್ಲ ಚೇಂಜಸ್ ಆಗಿಬಿಟ್ಟಿದ್ದಾರೆ, ಯಾಕೆ ಮಾತಾಡ್ತಾರೆ? ಮಾನ್ಯ ಸಭಾಧ್ಯಕ್ಷರೇ, ಗಣಿನಾಡು ಸಂಡೂರು ಮತಕ್ಷೇತ್ರದ ಜನಪ್ರತಿನಿಧಿಯಾಗಿ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶ ಮಾಡಿದ್ದೇನೆ. ನನ್ನ ಮೊದಲನೆಯ ಅಧಿವೇಶನದಲ್ಲಿ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ನಮ್ಮ ಸಂಡೂರು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯನ್ನು 100 ಹಾಸಿಗೆಯಿಂದ 200 ಹಾಸಿಗೆ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೆ ಏರಿಸಿದ ನಮ್ಮ ಆರೋಗ್ಯ ಸಚಿವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ ಮೇಲ್ದರ್ಜೆಗೆ ಏರಿಸಿದಂಥ ನಮ್ಮ ಆಸ್ಪತ್ರೆಯಲ್ಲಿ ಈಗ ಕಾರ್ಯನಿರ್ವಹಿಸ್ತಕ್ಕಂಥ ಪ್ರಸೂತಿ ತಜ್ಞರು ಸೇವಾ ನಿವೃತ್ತಿಯನ್ನು ಹೊಂದಿದ್ದಾರೆ. ಅವರ ಜಾಗಕ್ಕೆ ಮತ್ತೊಬ್ಬ ಪ್ರಸೂತಿ ತಜ್ಞರನ್ನು ನೇಮಿಸಲು ನಾನು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ಹಾಗೆಯೇ ಮಕ್ಕಳ ತಜ್ಞರು, ರೇಡಿಯಾಲಜಿಸ್ಟು ಮತ್ತು ಹೆರಿಗೆ ತಜ್ಞರ ಹುದ್ದೆಗಳು ಖಾಲಿ ಇದ್ದು, ಅದಕ್ಕೆ ನಾವು ಚಿಕಿತ್ಸೆಗೋಸ್ಕರ ದೂರದ ಬಳ್ಳಾರಿ ಮತ್ತು ಹೊಸಪೇಟೆ ಮತ್ತು ಕೂಡ್ಲಿಗೆಗೆ ಹೋಗುವ ಒಂದು ಅನಿವಾರ್ಯತೆ ಇದೆ. ಅದಕ್ಕೋಸ್ಕರ ತಾವು ದಯಮಾಡಿ ನನ್ನ ಕ್ಷೇತ್ರದ ತಾಲೂಕು ಆಸ್ಪತ್ರೆಗೆ ವೈದ್ಯರ ಒಂದು ಕೊರತೆಯನ್ನು ನೀಗಿಸಬೇಕಂತೇಳಿ ಮನವಿ ಮಾಡಿಕೊಳ್ತೇನೆ. ಹಾಗೆಯೇ ನನ್ನ ಕ್ಷೇತ್ರದ ಸ್ವಾಮಿಹಳ್ಳಿ ಗ್ರಾಮವು ಗಣಿಗಾರಿಕೆಯಿಂದ ಕೂಗಳತೆ ದೂರದಲ್ಲಿದ್ದು, ಅಲ್ಲಿನ ಗಣಿಬಾಧಿತ ಸಾರ್ವಜನಿಕರ ಅನುಕೂಲಕ್ಕಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಕಟ್ಟಡ ನಿರ್ಮಾಣ ಆಗಿ ಈಗ ನಮಗೆ ಅಲ್ಲಿ ಸಿಬ್ಬಂದಿ ಅವಶ್ಯಕತೆ ಇರುತ್ತದೆ. ಅದಕ್ಕೋಸ್ಕರ ಕೂಡ ತಾವು ಅಲ್ಲಿ ಸಿಬ್ಬಂದಿಗೆ ನೇಮಕ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಚುನಾವಣೆ ಆಯ್ಕೆಯಾದ ನಂತರ ನಾನು ನನ್ನ ಕ್ಷೇತ್ರದಲ್ಲಿ ಅನೇಕ ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿದ್ದೆ. ಅಲ್ಲಿ ಗಡಿ ಗ್ರಾಮದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ತಮಗೆ ತಾಲೂಕು ಕೇಂದ್ರದಲ್ಲಿ ಒಂದು ವಿದ್ಯಾರ್ಥಿ ನಿಲಯವನ್ನು ಮಾಡಿಕೊಡ್ಬೇಕಂತೇಳಿ ನನ್ನಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಅದಕ್ಕೋಸ್ಕರ ಅವರ ಧ್ವನಿಯನ್ನು ತಮಗೆ ಮುಟ್ಟಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ. ನಮ್ಮ ಸಂಡೂರು ತಾಲೂಕಿನಲ್ಲಿ ಒಂದು ವಿದ್ಯಾರ್ಥಿ ನಿಲಯವನ್ನು ನಮಗೆ ಮಂಜೂರು ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ನನ್ನ ಕ್ಷೇತ್ರ ಸಂಡೂರು ಕರ್ನಾಟಕದ ರಾಜ್ಯದ ಗಣಿಗಾರಿಕೆಯ ಕೇಂದ್ರ ಸ್ಥಾನ, ಕಬ್ಬಿಣದ ಅದಿರಿನ ಗಣಿ ಕಂಪನಿಗಳು, ದೇಶದ ಬೃಹತ್ ಉಕ್ಕು, ಮೆದುಕಬ್ಬಿಣ, ಸಿಮೆಂಟ್, ಪೇಂಟ್ ಕಾರ್ಖಾನೆಗಳು, ಉಷ್ಣ ವಿದ್ಯುತ್ ಸ್ಥಾವರಗಳು ನನ್ನ ಕ್ಷೇತ್ರದಲ್ಲಿವೆ. ಇದು ನಮ್ಮ ರಾಜ್ಯದ ಹೆಮ್ಮೆ ಮತ್ತು ಆರ್ಥಿಕ ಶಕ್ತಿಯೂ ಹೌದು. ಇಷ್ಟೆಲ್ಲ ಉದ್ಯಮಗಳು ಇರುವ ನನ್ನ ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರದ ಎಲ್ಲ ದುಡಿಯುವ ಕೈಗಳಿಗೆ ಉದ್ಯೋಗ ದೊರಕಿಸುವುದು ಮತ್ತು ಯುವಕ ಯುವತಿಯರನ್ನು ಇಂಡಸ್ಟ್ರಿ ಫಿಟ್ ವರ್ಕ್ ಫೋರ್ಸ್ ಆಗಿ ರೂಪಿಸುವುದು ನನ್ನ ಕನಸು. ಈ ಯೋಜನೆಯಲ್ಲಿ ಸ್ಥಳೀಯ ಕಂಪನಿಗಳ ಜೊತೆಗೆ ನಾನು ಈಗಾಗಲೇ ಸಮಾಲೋಚನೆ ಮಾಡಿದ್ದೇನೆ. ನನ್ನ ಕ್ಷೇತ್ರದ ತೋರಣಗಲ್ಲಿನಲ್ಲಿ ಸರ್ಕಾರಿ ಡಿಪ್ಲೊಮಾ ಕಾಲೇಜ್ ಸ್ಥಾಪಿಸಲು ಮಂಜೂರಾತಿ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೆಯೇ DMF ಮತ್ತು CSR ಯೋಜನೆಯಲ್ಲಿ ಕಾಲೇಜು ಕಟ್ಟಡಗಳ ನಿರ್ಮಾಣವನ್ನು ನಾವು ಮಾಡಿಕೊಳ್ತೇವೆ. ನನ್ನ ಕ್ಷೇತ್ರದ ಸ್ಥಳೀಯ ಮಹಿಳೆಯರ ಸಬಲೀಕರಣಕ್ಕಾಗಿ ಸಂಡೂರು ಪಟ್ಟಣದಲ್ಲಿ ಒಂದು ನರ್ಸಿಂಗ್ ಕಾಲೇಜ್ ಸ್ಥಾಪಿಸಲು ಮಂಜೂರಾತಿ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ನನ್ನ ಕ್ಷೇತ್ರದ ಜನತೆ ನನ್ನ ಮೇಲಿಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಂಡು ಅವರ ಆಶೋತ್ತರಗಳಿಗೆ ಸ್ಪಂದಿಸಲು ನಾನು ಈ ಸದನದ ಮೂಲಕ ಸರ್ಕಾರದ ಸಹಕಾರವನ್ನು ಕೋರುತ್ತೇನೆ. ಧನ್ಯವಾದಗಳು. ಮಾತನಾಡಿ
ಸರ್ ಅಬ್ಬಯ್ ಪಾಟೀಲ್ ಒಂದು ಸಲ ಸಮೀಕ್ಷೆ ಮಾಡಿದಾಗ ರೈತರು ಯಾರೇ ಬರಲಿ ಅವರಿಗೆ ಎಲ್ಲ ವಿಚಾರಣೆ ಮಾಡ್ತಾಯಿದ್ರು, ಕೂಡಿಸ್ತಾ ಇದ್ರು, ಏನು ಬೆಳೆದಿದ್ರ, ಏನು ಲಾಸ್ ಆಯಿತು, ಬನ್ನಿ ಕೂತ್ಕೊಳ್ಳಿ ಅಂತೆಲ್ಲ. ಬಹುಶಃ ನೋಡಿ ಇವತ್ತು ರಾಜಕೀಯ ವ್ಯಕ್ತಿಗಳು, ಅದರಲ್ಲಿ ಕೂಡ MLAಗಳು ರೈತರ ಬಗ್ಗೆ ಇಷ್ಟೆಲ್ಲ ಕಾಳಜಿ ವಹಿಸಿ, ಆಮೇಲೆ ತಾವು ಬೆಳೆದು ಬಂದಿರತಕ್ಕಂಥ ರೀತಿ ನಿಯಮಗಳನ್ನ ನೆನಪಲ್ಲಿ ಇಟ್ಕೊಂಡು ಮರೆಯದೇ ಇವತ್ತು ಆ ಜೀವನವನ್ನು ಅಳವಡಿಸ್ಕೊಂಡು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಇವತ್ತು ಒಂದು ಶಾಸಕಿಯಾಗಿ ಆಯ್ಕೆ ಆಗಿರ್ತಕ್ಕಂಥ. ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಪ್ರಚಾರಕ್ಕೆ ಹೋದಾಗಲ್ಲ ಬಡವರನ್ನ ಮಾತಾಡ್ಸ್ತಕ್ಕಂಥ, ಬಡವರ ಮನಸ್ಸನ್ನು ಗೆಲ್ಲಿಸ್ತಕ್ಕಂಥ ಕೆಲಸ ಮಾಡಿದರು. ಹೀಗಾಗಿ ಇವತ್ತು ನಾವು ಶಾಸಕರ ಮನೆಯಲ್ಲಿ ಅಂದರೆ ಅನ್ನಪೂರ್ಣಮ್ಮ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಏನು ಹೇಳ್ತಾರೆ ಶುಭಾಶಯ, ರೈತರಿಗೆ ಏನು ಹೇಳ್ತಾರೆ, ಮೇಲಾಗಿ ಬಡವರೇ ನನ್ನ ಉಸಿರು, ಬಡವರೇ ನನ್ನ ಆರಾಧ್ಯ ದೈವ ಅಂತಕ್ಕಂಥ ಹೆಜ್ಜೆಯನ್ನು ಹಾಕ್ಕೊಂಡು ಬಂದಿರತಕ್ಕಂಥವ್ರು. ಇವತ್ತು ಅವರ ಒಂದು ಅಭಿಪ್ರಾಯನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಜನನಾಯಕ ಟಿವಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ನನಗೆ ಇದು ಇವತ್ತು ಸಿಕ್ಕಂಥ ಈ ಶಾಸಕ ಸ್ಥಾನ ಏನಿದೆ, ಇದು ನನಗೆ ಆಕಸ್ಮಿಕವಾಗಿ ಒಲ್ದು ಬಂದ ಭಾಗ್ಯ ಅಂತೇಳಿ ಹೇಳೋದಕ್ಕೆ ಬಯಸ್ತೇನೆ. ಯಾಕಂದರೆ ತುಕಾರಾಮ್ ಅವರು ತಮಗೆಲ್ಲ ಗೊತ್ತಿರೋ ಹಾಗೆ ಅವರು MP ಆಗಿ ಇಲ್ಲಿಂದ ಆಯ್ಕೆ ಆಗ್ತಾರೆ. ಆ ತೆರವಾದ ಸ್ಥಾನಕ್ಕೆ ಹೈಕಮಾಂಡ್ ಎಲ್ಲ ಕಡೆಗೂ ಸಮೀಕ್ಷೆ ಮಾಡಿದಾಗ ಭಾಳಷ್ಟು ಜನ ನಾಯಕರು ಮತ್ತು ನಮ್ಮ ಎಲ್ಲ ಸಂಡೂರು ತಾಲೂಕಿನಾದ್ಯಂತ ನಮ್ಮೆಲ್ಲ ಜನರು ನನ್ನ ಪರವಾಗಿ ಒಲವು ವ್ಯಕ್ತಪಡಿಸ್ತಾರೆ. ಯಾಕಂದರೆ ಪ್ರತಿ ಚುನಾವಣೆಯಲ್ಲೂ ಕೂಡ ನಾನು ಅವರಿಂದ ಇದ್ದು ಪ್ರಚಾರ ಮಾಡಿದ್ದೀನಿ. ಹಾಗೆಯೇ ಅವರ ಚುನಾವಣಾ 4 ವಿಧಾನಸಭಾ ಚುನಾವಣೆ ಮತ್ತು 1 ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರ ಹಿಂದೆ ಇದ್ದು ಅವರ ಪರವಾಗಿ ನಾನು ಚುನಾವಣಾ ಪ್ರಚಾರ ಮಾಡಿರ್ತಕ್ಕಂಥದ್ದು. ಹಾಗೆಯೇ ಎಲ್ಲ ನಾಯಕರ ಒಂದು ಒಡನಾಟ ಪರಿಚಯ ನನಗಿರೋದ್ರಿಂದ, ಹಾಗೆಯೇ ಜಿಲ್ಲೆಯ ಎಲ್ಲ ನಾಯಕರು ಶಾಸಕರು ಪರಿಚಯ ನನಗಿರೋದ್ರಿಂದ ನಮ್ಮ ಒಂದು ಆಯ್ಕೆಯನ್ನು ಎಲ್ಲ ಜನರು ವ್ಯಕ್ತಪಡಿಸಿದರು. ಅದಕ್ಕೋಸ್ಕರ ಇವತ್ತು ನನಗಿದು ಅನಿರೀಕ್ಷಿತವಾಗಿ ಹೊರತು ಬಂದ ಭಾಗ್ಯ ಅಂತೇಳಿ ನಾನು ಬಯಸ್ತೀನಿ. ಅನ್ನಪೂರ್ಣಮ್ಮ ಅವರಿಗೆ ಕಂಡವರೆಲ್ಲ ಅಪ್ಪ, ಅಣ್ಣ, ಅಕ್ಕ, ದೊಡ್ಡಮ್ಮ, ದೊಡ್ಡಪ್ಪ ಅಂತ. ಬಹುಶಃ ನಾವು ಏನು ನಮ್ಮ ಮನೆಯಲ್ಲಿ ಮಾತ್ರ ನಾವು ಆ ಭಾವನೆ ಇಟ್ಕೊಂಡಿರ್ತೀವಿ. ಆದರೆ ಮನೆಯಲ್ಲಿ ಯಾರೇ ಬಂದರೂ ಕೂಡ ದೊಡ್ಡಮ್ಮ ಅಂತಲೇ ಮಾತಾಡ್ತೀರ, ಅಕ್ಕ ಅಂತಲೇ ಮಾತಾಡ್ತೀರ. ಬಹುಶಃ ಏನು ಬೆಳೆದಿದ್ರ ಹೊಲದಲ್ಲಿ, ಇದು ನಾನು 2-3 ಸರಿ ತಮ್ಮ ಮನೆಗೆ ಬಂದಾಗೆಲ್ಲ ಗಮನಿಸಿದ್ದು. ಬಟ್ ಈ ಥರ ಒಂದಿಷ್ಟು ಭಾವನೆ ಇಟ್ಕೊಳ್ಳಿಕ್ಕೆ ಏನು ಕಾರಣ ಮೇಡಮ್? ಅಂದರೆ ನಿಮ್ಮ ಕುಟುಂಬ ರೈತ ಕುಟುಂಬನ ಅಂತ ಹೇಗೆ? ಮೂಲತಃ ನಂದು ವ್ಯವಸಾಯ ಆಧಾರಿತವಾದ ಕುಟುಂಬ ನಮ್ಮದು. ತವ್ರ ಮನೆಯಲ್ಲಿ ದೊಡ್ಡ ರೈತರು ನಮ್ಮ ತಾತ ಮತ್ತು ನಮ್ಮ ಅಜ್ಜಿ. ಹಾಗೆಯೇ ನಮ್ಮದು ಅವಿಭಕ್ತ ಕುಟುಂಬ. ನಮ್ಮ ತಾತವರು ಅವಿಭಕ್ತ ಕುಟುಂಬಕ್ಕೆ ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗೆಯೇ ಸಂಬಂಧಗಳ ಬೆಲೆ ಕೂಡ ಗೊತ್ತು ನಮಗೆ. ಇವತ್ತು ಎಲ್ಲ ಅತ್ತೆ ಮಾವ, ಚಿಕ್ಕಪ್ಪ ಚಿಕ್ಕಮ್ಮ, ಆಮೇಲೆ ಸೋದರತ್ತೆಯರು, ಸೋದರ ಮಾವಂದರು ಎಲ್ಲರೂ ಒಂದೇ ಕುಟುಂಬದಲ್ಲಿ ವಾಸ ಮಾಡಿರ್ತಕ್ಕಂಥದ್ದು. ನನಗೆ ಇವತ್ತು ಆ ಒಂದು ಸಂಬಂಧಗಳ ಬೆಲೆಯನ್ನು ತಿಳಿಸ್ಕೊಟ್ಟಿದ್ದು, ಒಂದು ಸಂಸ್ಕಾರವನ್ನು ಕೊಟ್ಟಿದ್ದು ನನ್ನ ತವ್ರ ಮನೆ. ಇವತ್ತು ನಮ್ಮ ತವ್ರ ಮನೆಯಲ್ಲಿ ಕೊಟ್ಟಂಥ ಸಂಸ್ಕಾರ ನನ್ನ ಇವತ್ತು ಈ ಎತ್ತರಕ್ಕೆ ಬೆಳೆಸಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಇವತ್ತು ನಾವು ನಮ್ಮ ಜೀವನದಲ್ಲಿ ಹಣ ಗಳಿಸ್ಬೋದು, ಏನಾದರೂ ಒಂದು ಹಣಬಲದಿಂದ ಒಂದು ಹುದ್ದೆ ಗಳಿಸ್ಬೋದು. ಆದರೆ ಸಂಬಂಧಗಳನ್ನ ನಾವು ಪ್ರೀತಿ ವಿಶ್ವಾಸದಿಂದ ಮಾತ್ರ ಗಳಿಸೋದಕ್ಕೆ ಸಾಧ್ಯ. ಅವನ್ನ ಹಾಗೇ ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗ್ತಕ್ಕಂಥ ಒಂದು ಇದು ಧರ್ಮ ಕೂಡ ನಮ್ಮ ಮೇಲೆ ಇತ್ತು. ಅದನ್ನು ನಾನು ನನ್ನ ಮಕ್ಕಳಿಗೆ ಕೊಟ್ಟಿದ್ದೀನಿ. ಹಾಗೆಯೇ ಸ್ವತಃ ಕೂಡ ನಾವು ಇವತ್ತು ಅದನ್ನು ಪಾಲಿಸ್ತಾ ಬಂದಿರತಕ್ಕಂಥದ್ದು. ಇವತ್ತು ನಾವು ಜನ ಎಲ್ಲ ಆಶೀರ್ವಾದ ಮಾಡಿ ಒಂದು ಉನ್ನತವಾದ ಹುದ್ದೆಗೆ ನಾನು ಕಳಿಸ್ಕೊಟ್ರು ಕೂಡ ನನ್ನ ಸಣ್ಣ ಸಣ್ಣ ಕೆಲವೊಂದು ಸಂಬಂಧಗಳು ಕೂಡ ನಾನು ಇವತ್ತು ಬೆಲೆ ಕೊಡ್ತೀನಿ, ಹಾಗೆಯೇ ಗೌರವಿಸ್ತೀನಿ. ಅದು ನನಗೆ ಒಂದು ಉತ್ತಮವಾದ ನಡೆಯನ್ನು ಕಲಿಸ್ಕೊಟ್ಟಿದೆ. ಅದಕ್ಕೆ ನಾನು ನಮ್ಮ ಇಡೀ ಕುಟುಂಬಕ್ಕೆ, ನಮ್ಮ ಮಾಳಗಿ ಕುಟುಂಬಕ್ಕೆ ನಾನು ಯಾವಾಗಲೂ ಕೃತಜ್ಞಳಾಗಿರ್ತೀನಿ. ಹಾಗೆಯೇ ನನ್ನ ಕಮಲಾಪುರ ಅವರು ಕೂಡ ನನ್ನ ಒಂದು ವ್ಯಕ್ತಿತ್ವದ ಬೆಳವಣಿಗೆಗೆ ಪೂರಕವಾದಂಥ ಒಂದು ಅವಕಾಶವನ್ನು ಒದಗಿಸ್ಕೊಟ್ಟಿತ್ತು. ಅದನ್ನು ನಾನು ಸಮರ್ಥವಾಗಿ ಬಳಸ್ಕೊಂಡು ಎಲ್ಲರದ್ದು ನನ್ನ ವ್ಯಕ್ತಿತ್ವ ಇವತ್ತು ಹೀಗೆ ಒಂದು ಇಡೀ ರಾಜ್ಯ ಗಮನಿಸೋಂಥ ಒಂದು ವ್ಯಕ್ತಿತ್ವ ರೂಪುಗೊಂಡಿದೆ ಅಂದರೆ ಅದು ನಮ್ಮ ತವರೂರು ಕಮಲಾಪುರ ಜನ ಮತ್ತು ನಮ್ಮ ತವ್ರ ಮನೆಯವರು, ಹಾಗೆಯೇ ಮುಖ್ಯವಾಗಿ ನನ್ನ ಪತಿ ಮತ್ತು ನನ್ನ ಮಕ್ಕಳ ಎಲ್ಲರ ಸಹಕಾರದಿಂದ ಇದು ಸಾಧ್ಯವಾಗಿದೆ ಅಂತೇಳಿ, ನನ್ನ ಬಂಧು ಕುಟುಂಬ ಎಲ್ಲರ ಸಹಕಾರದಿಂದ ಇದು ಸಾಧ್ಯವಾಯಿತು ಅಂತೇಳಿ ಈ ಸಂದರ್ಭದಲ್ಲಿ ಅರ್ಥಿಸ್ತೀನಿ. ಪ್ರತಿಯೊಂದು ಒಂದು ಹಠ, ಒಂದು ಕನಸು.
ಇದು ಮೇನ್ ಆಗಿ ಬರಬೇಕಂದ್ರೆ ತಮ್ಮ ಪತಿಯವರ ಕಡೆಯಿಂದ ಬಂದಿತ್ತ ಅಥವಾ ಧೈರ್ಯ ಅಥವಾ ಏನಾದರೂ ಒಂದಿಷ್ಟು ಇಲ್ಲಿ ಅಲ್ಲ, ಪತಿಯವರು ಕೂಡ ನನಗೆ ನನ್ನ ಈ ಬೆಳವಣಿಗೆಗೆ ಏಳಿಗೆಗೆ ಅವರ ಪಾತ್ರ ಕೂಡ ಅತ್ಯಂತ ದೊಡ್ಡದು ನನ್ನ ಲೈಫ್ನಲ್ಲಿ. ಹಾಗೆಯೇ ನಾನು ಪ್ರತಿನಿತ್ಯ ಕೂಡ ಸಾಮಾನ್ಯ ಜನರ ಜೊತೆಗೆ ಒಡನಾಟ. ಈಗ ನಮ್ಮ ಮನೆ ಮುಂದೆ ಅವ್ರು ಸೊಪ್ಪು ಮಾರಕ್ಕೆ ಬರ್ತಾರೆ, ಅವ್ರ ಕಷ್ಟಗಳನ್ನ ಕೇಳ್ತೀನಿ. ಹಾಲು ಮಾರಕ್ಕೆ ಬರ್ತಾನೆ, ಅವನ ಕಷ್ಟಗಳು ಕೇಳ್ತೀನಿ. ರೈತರು ಬರ್ತಾರೆ, ಅವ್ರ ಕಷ್ಟಗಳು ಕೇಳ್ತೀನಿ. ಅವೆಲ್ಲ ಕಷ್ಟಗಳನ್ನ ಕೇಳಿ ನನಗೆ ಇವ್ರಿಗೆ ಏನಾದರೂ ಒಂದು ಮಾಡಬೇಕಲ್ಲ, ಇವರ ಜೀವನ ಬದಲಾಯಿಸ್ಬೇಕು. ಯಾಕಂದರೆ ಇವತ್ತು ನನ್ನ ಮೇಲೆ ನಿರೀಕ್ಷೆ ಇಟ್ಟು ಒಬ್ಬ ಮಹಿಳೆಯನ್ನು, ಸಾಮಾನ್ಯ ಒಬ್ಬ ಗೃಹಿಣಿನ ಇವತ್ತು ಆರಿಸಿ ತಮ್ಮ ಪ್ರತಿನಿಧಿಯಾಗಿ ವಿಧಾನಸಭೆ ಕಳಿಸಿದ್ದಾರೆ. ಅವರ ಒಂದು ಏನು ನಿರೀಕ್ಷೆಗಳಿದ್ದಾವೆ, ಇವತ್ತು ನಾವಿಂಥ ಒಬ್ಬ ಮಹಿಳೆಯನ್ನು ಕಳಿಸಿದರೆ ನಮ್ಮ ನಿರೀಕ್ಷೆಗಳನ್ನೆಲ್ಲ ಆಕಿ ಕನಸುಗಳನ್ನ, ನಮ್ಮ ಕನಸುಗಳನ್ನೆಲ್ಲ ನನಸು ಮಾಡ್ತಾಳೆ ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಇವತ್ತು ನನ್ನ ಆರಿಸಿ ಕಳಿಸಿದ್ದಾರೆ. ಅಟ್ಲೀಸ್ಟ್ ನನಗೆ ಸಾಧ್ಯವಾದಷ್ಟು ನಾನು ನನ್ನ ಶಕ್ತಿ ಮೀರಿ ಅವ್ರ ಬದುಕನ್ನು ಹಸನು ಮಾಡ್ಬೇಕಂತಕ್ಕಂಥ ಒಂದು ಕನಸು ನನ್ನಲ್ಲಿದೆ. ಅದನ್ನು ಆದಷ್ಟು ಬೇಗ ನನಸು ಮಾಡೋಂಥ ಒಂದು ದಿಕ್ಕಿನಲ್ಲಿ ಕೂಡ ನಾನು ಹೆಜ್ಜೆ ಆಗ್ತಿದ್ದೀನಿ. ಅದಕ್ಕೆ ಪೂರಕವಾಗಿ ನಮ್ಮ ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ನಮಗೆ ಬೆಂಬಲಕ್ಕಿದ್ದಾರೆ. ಅವರು ಅದಕ್ಕೆ ತಕ್ಕನಾದ ಮಾರ್ಗದರ್ಶನವನ್ನು ನಮಗೆ ಕೊಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಮನೆಯವರು ಕೂಡ ಅನುಭವಿಗಳು, ಅವರು ಕೂಡ ಈ ಸಂಡೂರು ತಾಲೂಕಿನ ಬಗ್ಗೆ ಎಲ್ಲ ಇಂಚಿಂಚು ಗೊತ್ತು. ಅವರು ಕೂಡ ನನಗೆ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆಯನ್ನು ಕೊಡ್ತಾಯಿದ್ದಾರೆ. ಆ ಇಬ್ಬರು ನಾಯಕರ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆಗಳ ಮೇರೆಗೆ ನಾನಿವತ್ತು ಆಡಳಿತ ನಡೆಸೋದಕ್ಕೆ ನನಗೆ ಅನುಕೂಲ. ಭಾಳಷ್ಟು ಜನಕ್ಕೆ ಮಹಿಳೆಯರ ಒಂದು ಪ್ರಶ್ನೆ ಆಗಿದೆ. ನಮ್ಮ ಒಂದು ಅಪ್ಪು ಟಿ ವಿ ಎಲ್ಲೇ ಒಂದು ಸಮೀಕ್ಷೆ ಹೋದಾಗ ಹಿಂದೆ ಹೇಳ್ತಾರೆ, ನೀವು ಏನಾದರೂ ಇಂಟರ್ವ್ಯೂ ತೊಗೊಂಡ್ರಿ ಪ್ರಶ್ನೆ ಕೇಳಿ. ಯಾಕೆಂದರೆ ಇವತ್ತು ಭಾಳಷ್ಟು ಆಸ್ಪತ್ರೆಗಳಲ್ಲಿ ಒಂದು ಹಾವು ಕಡಿದ್ರೂ ಕೂಡ ಒಂದು ಚಿಕಿತ್ಸೆ ಸಿಗ್ತಾ ಇಲ್ಲ, ಚೋಳು ಕಡಿದ್ರೆ ಸಿಗ್ತಾ ಇಲ್ಲ. ಹಾಗೆ ನೀರಿಂದ ಒಂದು ತೊಂದರೆ, ಬಹುಶಃ ಒಂದು ಬಸ್ ಸ್ಟ್ಯಾಂಡಿಂದೊಂದು. ಹೀಗಾಗಿ ತಮ್ಮ ಒಂದು ಕನಸಿನ ಜೊತೆ ಇದು ಕೂಡ ಬರಿಬೋದಾ ಅಂತಕ್ಕಂಥದ್ದು. ಈಗ ನಾನೆಲ್ಲ ಮಹಿಳೆಯರು ತಮಗೆ ಏನು ಮನವಿ ಮಾಡಿಕೊಂಡ್ರು ಅದಕ್ಕೆ ನಾನೀಗ ಉತ್ತರ ಕೊಡ್ತಾ ಇದ್ದೀನಿ. ಈಗ ಈ 2 ತಿಂಗಳಲ್ಲಿ ನಾವು ನಮ್ಮ ಸಂಡೂರು ಬಸ್ ಸ್ಟ್ಯಾಂಡ್ನ ಒಂದು ಕಾರ್ಯವನ್ನು ಎತ್ಕೊಳ್ತಾ ಇದ್ದೀವಿ. ಹಾಗೆಯೇ ಪ್ರತಿ ನಮ್ಮ ಸಂಡೂರು ತಾಲೂಕಿನ ಪ್ರತಿ ವಾರ್ಡು ಕೂಡ ಮುಂದೆ ನಾನು ಭೇಟಿ ನೀಡ್ತೇನೆ. ಆ ವಾರ್ಡಿನ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಈಗಾಗಲೇ ನಮ್ಮ ಪುರಸಭೆ ಅಧ್ಯಕ್ಷರು ಮತ್ತು ಪುರಸಭೆಯ ಮುಖ್ಯಾಧಿಕಾರಿಗಳು ಈಗಾಗಲೇ ವಾರ್ಡ್ ವಿಸಿಟ್ ಕೊಡ್ತಾ ಇದ್ದಾರೆ, ಎಲ್ಲಿ ಸಮಸ್ಯೆ ಇದೆ, ಏನು ಮಾಡಬೇಕು ಅಂತೇಳಿ. ಮುಂದಿನ ದಿನಗಳಲ್ಲಿ ನಾನು ಕೂಡ ಅವ್ರ ಜೊತೆಗೆ ಪ್ರತಿ ವಾರ್ಡಿಗೆ ಹೋಗಿ ಎಲ್ಲ ಹೆಣ್ಮಕ್ಳ ಸಮಸ್ಯೆಗಳ ಬಗ್ಗೆ ಕೇಳ್ಕೊಳ್ತೇನೆ. ಹಾಗೆಯೇ ಆ ಸಮಸ್ಯೆಗಳ ಬಗೆಹರಿಸೋ ನಿಟ್ಟಿನಲ್ಲಿ ನಾನು ಕೂಡ ಕೆಲಸ ಮಾಡ್ತೀನಿ. ಹಾಗೆಯೇ ಈಗ ನೀವು ಮುಖ್ಯವಾದ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ಹೆಣ್ಮಕ್ಳಿಗೆ ಆಸ್ಪತ್ರೆ ಬಗ್ಗೆ ಅಂತೇಳಿ. ಆ ಆಸ್ಪತ್ರೆ ಬಗ್ಗೆ ನಾನು ಮೊನ್ನೆ ಅಧಿವೇಶನದಲ್ಲಿ ಕೂಡ ಮಾತಾಡಿದ್ದೀನಿ. ನಮ್ಮ ಹೆಣ್ಮಕ್ಳ ಬಗ್ಗೆ ಅದು ತುಂಬ ನಮಗೆ ಇವಾಗ ಅವಶ್ಯಕವಾಗಿರ್ತಕ್ಕಂಥದ್ದು ಒಂದೇ ಅಂದರೆ ಆಸ್ಪತ್ರೆ. ಯಾಕಂದರೆ ಸಾಕಷ್ಟು ಗಣಿಗಾರಿಕೆಯಿಂದ ನಲಗಿದಂಥ ನಮ್ಮ ಸಂಡೂರು ತಾಲೂಕಿನಲ್ಲಿ ಇವತ್ತು ಒಂದು ಉತ್ತಮವಾದ ಹಾಸ್ಪಿಟ್ಲನ್ನ ಕಟ್ಟಬೇಕಂತೇಳಿ ನಮ್ಮ ಇಬ್ಬರು ನಾಯಕರು, ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರು ಮತ್ತು ತುಕಾರಾಮ್ ಅವರು ಪ್ರಯತ್ನ ಮಾಡಿ ಇವತ್ತು ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಂದ ಆಗಲೇ ಶಂಕುಸ್ಥಾಪನೆಯನ್ನು ಮಾಡಿಸಿದ್ದಾರೆ. ಅದರ ಒಂದು ಕೆಲಸ ಕಾರ್ಯಗಳನ್ನು ಆದಷ್ಟು ಬೇಗನೆ ನಾವು ಶುರು ಮಾಡ್ತಾಯಿದ್ದೀವಿ. ಹಾಗೆಯೇ ನಮ್ಮ ಸಂಡೂರು ತಾಲೂಕಿನ ಆಸ್ಪತ್ರೆಯನ್ನು 100 ಹಾಸಿಗೆಯಿಂದ 200 ಹಾಸಿಗೆ ಹಾಕಿ ದರ್ಜೆಗೇರಿಸಿದ್ದಾರೆ. ಅದರಲ್ಲಿ ಇನ್ನೂ ನಮಗೆ ಕೆಲವೊಂದು ತಜ್ಞ ವೈದ್ಯರ ಕೊರತೆ ಇದೆ. ಅದ್ರ ಬಗ್ಗೆನೂ ನಾನು ಮೊನ್ನೆ ವಿಧಾನಸಭೆಯಲ್ಲಿ ಗಮನ ಸೆಳೆದಿದ್ದೇನೆ. ಆ ನಿಟ್ಟಿನಲ್ಲಿ ನಾನು ಮುಂದೆ ನಮ್ಮ ಆರೋಗ್ಯ ಸಚಿವರ ಜೊತೆಗೆ ಮಾತನಾಡಿ ನಮಗೆ ಉತ್ತಮವಾದ ಒಂದು ತಜ್ಞರ ಒಂದು ನೇಮಕಾತಿಯನ್ನು ಇಲ್ಲಿ ಮಾಡಬೇಕು ಅಂತಂದೇಳಿ ನಾನು ಇನ್ನೂ ಒತ್ತಾಯ ಮಾಡ್ತೀನಿ. ಹಾಗೆಯೇ ನಾನು ಈಗಾಗಲೇ ಅವರಿಗೆ ಒಂದು ಪತ್ರ ಕೂಡ ಬರೆದಿದ್ದೇನೆ. ಆ ನಿಟ್ಟಿನಲ್ಲಿ ಯಾವುದೇ ಹೆಣ್ಮಕ್ಳು ಕೂಡ ತಾವು ಇವತ್ತು ನಿರಾಶರಾಗಬೇಕೇನಿಲ್ಲ. ನಿಮ್ಮ ಪ್ರತಿನಿಧಿಯಾಗಿ ನಾನು ವಿಧಾನಸಭೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆಯೇ ತಮ್ಮದು ಏನೇ ಸಮಸ್ಯೆ ಇದ್ದರೂ ಕೂಡ ತಾವು ಮುಕ್ತವಾಗಿ ಬಂದು ನನ್ನ ಜೊತೆಗೆ ಮಾತಾಡ್ಬೋದು. ಆ ಸಮಸ್ಯೆಗಳ ಬಗ್ಗೆ ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಳೋ ಪ್ರಯತ್ನ ಕೂಡ ತಾವು ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಮ್ಮ ಸಂಡೂರು ಭಾಗದಲ್ಲೆಲ್ಲ, ಬಳ್ಳಾರಿಯಲ್ಲಿ, ವಿಜಯನಗರ ಜಿಲ್ಲೆಯಲ್ಲಿ ಬಹುಶಃ ಪ್ರತಿಯೊಬ್ಬರ ಮನೆಯ ಒಂದು ಹೃದಯದಲ್ಲಿ ಇಬ್ಬರು ದಂಪತಿಗಳು ನೆಲೆಸಿದ್ರೆ ಬಹುಶಃ ಇದು ಇಷ್ಟೆಲ್ಲ ಜನಪ್ರಿಯ ಬರಲಿಕ್ಕೆ ನಿಜವಾಗ್ಲೂ ಹೀರೋ ಸಾರ ಅಥವಾ ನೀವ? ನಿಜವಾಗ್ಲೂ ಹೀರೋ ಅಂದರೆ ನಮ್ಮ ಮನೆಯವರೇ. ಯಾಕಂದರೆ ಅವರು ಸುಮಾರು ವರ್ಷಗಳಿಂದ ಇಲ್ಲೇ ಜೀವನ ಮಾಡಿರ್ತಕ್ಕಂಥದ್ದು. ಅವರ ಪ್ರಾಥಮಿಕ ಶಿಕ್ಷಣ ಯಶವಂತನಗರದಲ್ಲಿ ಮಾಡಿದರೂ ಕೂಡ ಪ್ರೌಢ ಶಿಕ್ಷಣಕ್ಕೆ ಬಂದ ನಂತರ ಅಲ್ಲಿಂದ ಇಲ್ಲಿವರೆಗೂ ಕೂಡ ಸಂಡೂರು ತಾಲೂಕಿನ ಎಲ್ಲ ಜನರ ನಾಡಿ ಮಿಡಿತ ಅವ್ರಿಗೆ ಗೊತ್ತು.
ಸ್ವತಃ ಅವರು ಕೂಡ ಗಣಿ ಕಾರ್ಮಿಕರಾಗಿ ಕೆಲಸ ಮಾಡಿದ್ದಾರೆ. ಹಾಗೆಯೇ ಒಂದು ಗಣಿ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡಿದರು. ನಂತರದಲ್ಲಿ ಅಕೌಂಟ್ಸ್ ಆಫೀಸರ್ ಆದರು. ಹಾಗೆಯೇ ಪ್ರತಿಯೊಂದು ವರ್ಗದ ಜನರ ಕಷ್ಟ ಸುಖ ಅವ್ರಿಗೆ ಗೊತ್ತು, ರೈತರ ಬಗ್ಗೆ ಗೊತ್ತು. ಸ್ವತಃ ನಮ್ಮ ಅತ್ತೆ ಮನೆ, ನಮ್ಮ ಮಾವರ ಮನೆಯಲ್ಲೂ ಕೂಡ ನಾವು ರೈತಾಪಿ ವರ್ಗದಿಂದ ಬಂದಿರ್ತಕ್ಕಂಥವ್ರು. ಅವ್ರಿಗೆ ರೈತಾಪಿ ವರ್ಗದ ಜನರ ಕಷ್ಟ ಕೂಡ ಗೊತ್ತು. ಹಾಗೆಯೇ ಎಲ್ಲ ನಮ್ಮ ಗಣಿ ಕಾರ್ಮಿಕರ ಕಷ್ಟ ಗೊತ್ತು, ಲಾರಿ ಮಾಲೀಕರ ಕಷ್ಟ ಗೊತ್ತು, ಲಾರಿ ಡ್ರೈವರ್ಗಳು, ಕ್ಲೀನರ್ಗಳು, ಗಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರ ಕಷ್ಟ ಎಲ್ಲ ಗೊತ್ತು ಅವರಿಗೆ. ಅದಕ್ಕೆ ಈ 4 ಬಾರಿ ಕೂಡ ಅವ್ರು ಗೆದ್ದಿದ್ದಾರೆ ಅಂದರೆ ಇಲ್ಲಿ ಜನರು ನಾಡಿ ಮಿಡಿತ ಅವ್ರಿಗೆ ಅತ್ಯಂತ ಹತ್ತಿರದಿಂದ ನೋಡಿರ್ತಕ್ಕಂಥದ್ದು. ಅವ್ರ ಕಷ್ಟಗಳ ಬಗ್ಗೆ ಆಳವಾಗಿ ತಿಳಿದಿರ್ತಕ್ಕಂಥ ವ್ಯಕ್ತಿ. ಅದಕ್ಕೆ ಅವರಿಗೆ ಇಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಸಾಧ್ಯ ಆಯಿತು. ಯಾಕಂದರೆ ನಾವೇನು ಹುಟ್ಟುತ್ತಲೇ ಚಿನ್ನದ ಚಮಚೆಯನ್ನು ಬಾಯಲ್ಲಿ ಇಟ್ಕೊಂಡು ಹುಟ್ಟಿದಂತಾರಲ್ಲ, ಎಲ್ಲ ಸಮಸ್ಯೆಗಳನ್ನ ಎದುರಿಸಿ ಇವತ್ತು ನಾವು ಮೇಲೆ ಬಂದಂಥದ್ದು. ಅದಕ್ಕೆ ನಮಗೆ ಪ್ರತಿಯೊಂದು ವರ್ಗದ ಜನರ ಕಷ್ಟ ಕೂಡ ಗೊತ್ತು. ಅದಕ್ಕೆ ನಮಗೆ ಎಲ್ಲ ಜನರ ಜೊತೆಗೆ ಒಡನಾಟ ಇಟ್ಕೊಂಡು ಒಂದು ಉತ್ತಮವಾದ ಆಡಳಿತವನ್ನು ಕೊಡೋದಕ್ಕೆ ಸಾಧ್ಯ ಆಯಿತು ಅಂತೇಳಿ ಹೇಳೋಕ್ಕೆ ಬಯಸ್ತೀನಿ. ಟೋಟಲ್ ಇದೆಲ್ಲ ಒಂದು ವಿದ್ಯಮಾನದ ನಾಯಕ ಅಂದರೆ ನಮ್ಮ ಮನೆಯವರು. ಕೊನೆಯದಾಗಿ ತಮ್ಮ ಸ್ನೇಹಿತರಿಗೂ ಹಾಗೆ ಊರಿನ ನಾಗರಿಕರಿಗೂ, ಸಂಡೂರು ಪಟ್ಟಣದ ಎಲ್ಲ ಮಹಿಳೆಯರಿಗೂ, ಮೇನಾಗಿ ನಮ್ಮ ಉಸಿರೇ ರೈತರು ಅಂತ ಹೇಳ್ತಕ್ಕಂಥವ್ರು, ತಾವು ಬಡವರ ಒಂದು ಮನೆಯೇ ಒಂದು ದೇವಾಲಯ ಅಂತ ಅಂದ್ಕೊಂಡು ಬಂದಿರತಕ್ಕಂಥವ್ರು, ಏನು ಮೆಸೇಜ್ ಕೊಡ್ತಾರೆ? ಹೊಸ ವರ್ಷ ಬರ್ತಾ ಇದೆ. ನನ್ನ ಸಂಡೂರು ತಾಲೂಕಿನ ಎಲ್ಲ ಬಂಧು ಬಾಂಧವರಿಗೆ, ಎಲ್ಲ ನನ್ನ ಜನರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2024ರ ಎಲ್ಲ ಕೈಕಟ್ಟಳೆಗಳನ್ನು ಮರೆತು 2025 ನಿಮ್ಮ ಜೀವನದಲ್ಲಿ ಸುಖ ಸಂತೋಷದ ಮೂಟೆಗಳನ್ನು ಹೊತ್ಕೊಂಡು ಬರಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಹಾಗೆಯೇ ನನ್ನ ಒಂದು ಆಡಳಿತದಲ್ಲಿ ತಮ್ಮ ಉತ್ತಮವಾದ ಸಲಹೆ ಸೂಚನೆಗಳು ನಮ್ಮ ಸಂಡೂರು ತಾಲೂಕಿನ ಅಭಿವೃದ್ಧಿಗೋಸ್ಕರ ನಾನು ನಿರೀಕ್ಷೆ ಮಾಡ್ತೀನಿ. ಹಾಗೆಯೇ ನನ್ನ ಜೊತೆಗೆ ಈ ಅಭಿವೃದ್ಧಿ ಪರ್ವದಲ್ಲಿ ತಾವು ಕೂಡ ಸಕ್ರಿಯವಾಗಿ ಹೆಜ್ಜೆ ಹಾಕ್ಬೇಕಂತೇಳಿ ಬಯಸ್ತೀನಿ. ಎಲ್ರಿಗೂ ನಮಸ್ಕಾರ. ಜನನಾಯಕ ಅಪ್ಪು ಟಿವಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.